ಹರೇ ರಾಮ. ಇದೇ ಬರುವ ವೈಶಾಖ ಅಮಾವಾಸ್ಯೆಯಿದ್ದು ನಮ್ಮ ಹೆಮ್ಮೆಯ ಬಜಕೊಡ್ಲಿನ ಗೋಶಾಲೆಯಲ್ಲಿ ಶನಿ ನಮನ ತಾಪಶಮನ ಎಂಬ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಭೂಮಂಡಲದ ಸಕಲ ಜೀವಗಳ ಜೀವನವನ್ನು ನಿರೂಪಿಸುವವರು ಗಗನಮಂಡಲದ ನವಗ್ರಹಗಳು. ಯದ್ಯಪಿ ಗ್ರಹಗಳು 9 ಇದ್ದಾವೆ, ತಥಾಪಿ ಎಲ್ಲ ಜನರು ಕೂಡ ಅತ್ಯಂತ ಹೆಚ್ಚು ಗಮನ ಕೊಡುವಂಥದ್ದು ಒಂದು ಗ್ರಹದ ಕುರಿತು. ನಿಮಗೆಲ್ಲ ಗೊತ್ತಿದೆ ಆ ಗ್ರಹ ಯಾವುದು. ಗ್ರಹ ರಾಜ ಸೂರ್ಯ, ಅತ್ಯಂತ ಶುಭ ಗ್ರಹ ಗುರು, ಪ್ರಾಪಂಚಿಕ ಸುಖವೆಲ್ಲವನ್ನು ಕೊಡುವವನು ಶುಕ್ರ, ನಮ್ಮ ಮನಸ್ಸನ್ನು ನಿರೂಪಿಸುವವನು ಚಂದ್ರ. ಹೀಗೆಲ್ಲ ಇದ್ರೂ ಕೂಡ ಎಲ್ಲ ಜನರು ಕೂಡ ಶನಿಯ ಕಡೆಗೆ ತಮ್ಮ ಗಮನವನ್ನು ಇಟ್ಟಿರ್ತಾರೆ. ಶನಿಗೆ ತುಂಬಾ ಭಯಪಡ್ತಾರೆ. ಕಾರಣ ಏನಂದ್ರೆ ಆ ಶನಿ ಯಾವುದನ್ನು ಕೊಡ್ತಾನೋ ಅದೆಲ್ಲವೂ ಆಗಿದೆ. ದುಃಖವನ್ನು ಕೊಡುವವನು ಶನಿ, ದುಃಖಂ ದಿನೇಶಾತ್ಮಜಃ. ದಾರಿದ್ರ್ಯವನ್ನು ಕೊಡುವವನು ಶನಿ, ಮೃತ್ಯುವನ್ನು ಕೊಡುವವನು ಶನಿ. ಹೀಗೆ ಈ ಲೋಕದ ಬದುಕಿನಲ್ಲಿ ನಮಗೆ ಏನೆಲ್ಲ ಬೇಕೋ, ಪ್ರಾಪಂಚಿಕ ಸುಖ ಅಂತ ಏನೆಲ್ಲ ಇದೆಯೋ ಅದೆಲ್ಲಕ್ಕೂ ಶನಿ ಅಡ್ಡ ಬರ್ತಾನೆ. ಮತ್ತೆ ಸಾಮಾನ್ಯವನ್ನು ಯಾವುದನ್ನು ಬೇಡ ಅಂತ ಹೇಳ್ತೇವೋ ಅಂಥವೆಲ್ಲವನ್ನು ಕೂಡ ಕೊಡ್ತಾನೆ. ಹಾಗಾಗಿ ಆ ಶನಿಯ ಕುರಿತು ವಿಶೇಷವಾದ ಭಯ ಜನರಲ್ಲಿ ಮನೆ ಮಾಡಿದ್ರೆ ಅದರಲ್ಲೇನು ಆಶ್ಚರ್ಯ ಇಲ್ಲ. ಧರ್ಮ ಕಾರ್ಯಕ್ಕೆ ಜನ ಒಂದಾಗುವಾಗ ಕೆಲವೊಮ್ಮೆ ಪ್ರೀತಿಯಿಂದ, ಆದರೆ ಹಲವು ಬಾರಿ ಭೀತಿಯಿಂದ ಮಾಡುವಂಥದ್ದುಂಟು. ಹಾಗಾಗಿ ನವಗ್ರಹಗಳಲ್ಲಿ ಶನಿಗೆ ಮಾತ್ರ ದೇವಸ್ಥಾನ, ಶನಿಗೆ ಮಾತ್ರ ವಿಶೇಷ ಪೂಜೆ ಇಂಥದ್ದು ನಡೀತಾ ಇರ್ತದೆ. ಹಾಗೆ ನಮ್ಮ ಬಜಕೋಟದ ಗೋಶಾಲೆಯಲ್ಲಿ ಇದೀಗ ನಾವು ಹಮ್ಮಿಕೊಂಡಿರುವ ಕಾರ್ಯಕ್ರಮ ಕೂಡ ತಾಪ ಶಮನದ ಕಾರ್ಯಕ್ರಮ. ಯಾಕೆಂದ್ರೆ ಎಲ್ಲಿಂದ ತಾಪ ಬರುತ್ತದೋ ಅವನನ್ನೇ ಶರಣು ಹೋದರೆ ಅವನ ತಾಪವನ್ನ ಕೊಡೋದಿಲ್ಲ, ಅಥವಾ ತಾಪವನ್ನ ಕಡಿಮೆ ಮಾಡ್ತಾನೆ. ಶನಿಯ ಕೃಪೆಯಾದ್ರೆ ಬರುವ ದುಃಖ ಬಾರದೇ ಇರಬಹುದು, ಬಂದ ದುಃಖ ಹೋಗಬಹುದು, ಹಗುರ ಆಗ್ಬಹುದು. ಹಾಗಾಗಿ ನಮಗೆಲ್ಲ ಬೇಕಾಗಿರೋದೇನು ದುಃಖ ಶಮನ ತಾನೆ. ನಮಗೆಲ್ಲ ಬೇಕಾಗಿರೋದೇನು ಸಾವು ನಮ್ಮಿಂದ ದೂರ ಹೋಗಬೇಕು ಅಂತ ತಾನೆ. ನಮಗೆಲ್ಲ ಬೇಕಾಗಿರೋದೇನು ಸಂಪತ್ತು ತಾನೆ, ದಾರಿದ್ರ್ಯ ನಮಗೆ ಬರಬಾರದು ಅಂತ ಅಷ್ಟೇ ತಾನೆ. ಇದೆಲ್ಲವೂ ಶನಿಯ ಕೃಪೆಯಿಂದ ಸಾಧ್ಯ ಇರುವಂತದ್ದು. ಹಾಗಾಗಿ ತಾಪ ಶಮನ, ಶನಿ ತಾಪತ್ರಯದ ಶಮನವನ್ನು ಕೂಡ ಮಾಡಬಲ್ಲ. ಯಾಕೆಂದ್ರೆ ಈ ಆದಿ ಭೌತಿಕ ತಾಪ, ಆದಿ ದೈವಿಕ ತಾಪ, ಕೊಟ್ಟ ಕೊನೆಯ ಆಧ್ಯಾತ್ಮಿಕ ತಾಪ, ಆತ್ಮದ ತಾಪವನ್ನು ಕೂಡ ಶನಿ ಪರಿಹಾರ ಮಾಡ್ತಾನೆ. ಯಾಕೆಂದ್ರೆ ಎಲ್ಲ ಗ್ರಹಗಳಿಗಿಂತ ಮೇಲೆ ಸಹಸ್ರಾರ ಚಕ್ರದಲ್ಲಿ ನೆಲೆಸಿ ಈ ಪ್ರಪಂಚವನ್ನು ಮರೆ ಮಾಡಿ ಆಧ್ಯಾತ್ಮಿಕ ಸೌಖ್ಯವನ್ನು ಕೊಡುವಂತ ಕೂಡ ಅವನೇ ಆಗಿದ್ದಾನೆ. ಹಾಗಾಗಿ ನಿಮಗೆ ಸಾಂಸಾರಿಕವಾದ ತಾಪಶಮನ ಬೇಕಾದ್ರೂ ಶನಿಯನ್ನೇ ಹೊರಗೆ ಹೋಗ್ಬೇಕು, ಅಥವಾ ಆಧ್ಯಾತ್ಮಿಕ ತಾಪಶಮನ ಬೇಕು, ಆತ್ಯಂತಿಕ ಸುಖ ಬೇಕು ಅಂದ್ರೂ ಕೂಡ ಶನಿಯ ಮೊರೆಯನ್ನೇ ಹೋಗ್ಬೇಕು. ಹಾಗಾಗಿ ನಾವೆಲ್ಲ ಶನಿಯ ಮೊರೆಯನ್ನು ಹೋಗ್ಲಿಕ್ಕೆ ನಾಡಿದ್ದು ಅಮಾವಾಸ್ಯೆ ಬಹಳ ಒಳ್ಳೆಯ ಸಂದರ್ಭ. ಎಲ್ಲ ಬನ್ನಿ, ಭಾಗಿಯಾಗಿ ನಿಮ್ಮ ಜೀವನವನ್ನು ಹಗುರಾಗಿಸಿಕೊಳ್ಳಿ, ತಾಪವನ್ನು ತಣಿಸಿಕೊಳ್ಳಿ, ನೆಮ್ಮದಿಯಿಂದ ಬದುಕಿ. ಅದಕ್ಕಾಗಿ ಶನೈಶ್ಚರನ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಶನಿ ನಮನ ತಾಪಶಮನ, ಬಜಕೊಡ್ಲು ಗೋಶಾಲೆ, ವೈಶಾಖ ಬಹುಳ ಅಮಾವಾಸ್ಯೆ. ಹರೇ ರಾಮ.